ನಾವೇ ಎಷ್ಟೋ ಸತಿ BBMP ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದೀವಿ ಕ್ಲೀನ್ ಮಾಡೋಕ್ಕೆ, ಒಬ್ಬರು ಏನು ನೋಟಿಸೇ ತಗೊಂಡಿಲ್ಲ. KR ಪುರಮಲ್ಲಿ ಒಂದು ಉದ್ಧಾರ ಆಗಿಲ್ಲ. Please give the accelerator, then you do it. Otherwise, we'll strike. ಪೊಲೀಸಾ? ಹೌದು ಹೌದು. ಪೊಲೀಸಾ ನೀವು ಪೊಲೀಸ್ ಆಗಿ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ವಲ್ಲ, ಬಸ್ ಸ್ಟಾಪೇ ಇಲ್ಲ ಇಲ್ಲಿ. ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀರಿ, ಜನಕ್ಕೆ ಸೌಕರ್ಯ ಕೊಡಿ. ಜನ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲೇ ನಿಂತ್ಕೊಳ್ಬೇಕು. ಇವ್ರು ಹೇಳ್ತಾರೆ ಕಂಡಕ್ಟ್ರು ಉದಾಸೀನವಾಗಿ ಹೇಳ್ತಾರೆ. ಇವ್ರಿಗೇನ್ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಅಷ್ಟೊಂದೇನು ಕ್ಲೀನ್ ಆಗಿಲ್ಲ, ಸ್ವಲ್ಪ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು. ಸ್ಟೂಡೆಂಟ್ಸ್ ಅಲ್ವಾ. ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದಂತವ್ರು ಡೆಂಗು ಮಲೇರಿಯಾ ಏನಾನ ಬೇಕಾದ್ರೆ ಈ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ನಿಂತ್ಕೊಬಹುದು. ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಈ ಬಸ್ ಸ್ಟ್ಯಾಂಡ್ ನೋಡ್ತಾ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಬಸ್ ಸ್ಟ್ಯಾಂಡ್ ಇದು. ಮೇಡಹಳ್ಳಿ ಬಸ್ ಸ್ಟಾಪ್ಗೆ ಅಲ್ಲಿ ಬೋರ್ಡ್ ಕೂಡ ಹಾಕಿಲ್ಲ. ನೋಡ್ಬೋದು ಇಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ಬಸ್ ಸ್ಟ್ಯಾಂಡ್ ಇದು. ಈ ಹೆದ್ದಾರಿನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಹಾಕಿದ್ದಾರೆ, ಏನೋ ಮೇಡಹಳ್ಳಿ ಬ್ರಿಡ್ಜ್ ಕೆಳಗಡೆ ಇದೆ. ನೋಡಿ ಜನಗಳು ಪಾಪ ಯಾವ ಥರ ಕೂತ್ಕೊಂಡಿದ್ದಾರೆ ನೋಡ್ಬೋದು. ಇಲ್ಲಿ ಏನು ಅವ್ಯವಸ್ಥೆ ಇದೆ ನೋಡಿ. ನೋಡಿ ಇಲ್ಲಿಂದ ನಮ್ಮ ಕೃಷ್ಣರಾಜಪುರ ಸ್ಟಾರ್ಟ್ ಆಗುತ್ತೆ. ಮೇಡಹಳ್ಳಿ ಬ್ರಿಡ್ಜಿಂದ ನಮಗೆ KR ಪುರಂ ಸ್ಟಾರ್ಟ್ ಆಗುತ್ತೆ. ಬಸ್ಸುಗಳು ಬಂದು ನೋಡಿ, ಇಲ್ಲಿ ಬಸ್ ಸ್ಟ್ಯಾಂಡು ಇಲ್ಲ. ಇಲ್ಲಿ ಇದು ಬಂದು ಕೋದಂಡ ರಾಮ ಕಲ್ಯಾಣ ಮಂಟಪ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡು ಕೂಡ ಇಲ್ಲ. ಬಸ್ ಬಂದು ಇಲ್ಲಿ ನಿಲ್ಲುತ್ತೆ ಅಷ್ಟೇ, ಬಸ್ ಸ್ಟ್ಯಾಂಡ್ ಇಲ್ಲ ಇಲ್ಲಿ. ನೋಡಿ ಬಸ್ಸುಗಳು ಅಲ್ಲೇ ನಿಲ್ಲುತ್ತೆ. ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡಲ್ಲಿ 2 ವೀಲರ್ ಪಾರ್ಕಿಂಗು, ಆಮೇಲೆ ಇದು ಯಾವುದೋ ಒಲಿಂಪಿಕ್ಸು ಸರ್ಕಸ್ ಅಂತೆ, ಮತ್ತು ಏನೇನೋ ಯಾವುದೋ ಜಾಬುಗಳಿದ್ದು, ಮತ್ತು ಅಂಥದ್ದು ಇಂಥದ್ದು ಆ್ಯಡ್ಗಳು ಕೊಟ್ಟಿದ್ದಾರೆ. ಯಾರು ಪಾರ್ಕಿಂಗ್ ಮಾಡೋದಕ್ಕೆ ಯಾರು ಜಾಗ ಕೊಟ್ಟಿದ್ದಾರೋ ಗೊತ್ತಿಲ್ಲ. ನಮ್ಮ ಹೊಸಕೋಟೆ ಕಡೆಯಿಂದ ಮೇಡಹಳ್ಳಿ ಬ್ರಿಡ್ಜ್ ಹತ್ರ ಬರ್ತೀವಿ. ಈ ಮೇಡಹಳ್ಳಿ ಬ್ರಿಡ್ಜ್ ಹತ್ರ ಬಂದಾಗ ಬಸ್ಸುಗಳು ಬಂದು ನಮಗೆ ಒಂದು ಬ್ರಿಡ್ಜ್ ಕೆಳಗಡೆ ಮಸೀದಿ ಇದೆ, ಆ ಒಂದು ಕೋದಂಡ ರಾಮಪ್ಪ ಏನೋ ಒಂದು ಕಲ್ಯಾಣ ಮಂಟಪ ಇದೆ, ಅಲ್ಲಿ ಬಸ್ಸು ನಿಲ್ಲುತ್ತೆ ಗಾಡಿಯಿಂದ. ಆದ್ಮೇಲೆ ಪೊಲೀಸ್ ಅಂತ ಹೇಳಿ ಬರ್ದವ್ರೆ. ಅವ್ರಿಗೆ ಅಷ್ಟು ಮಾತ್ರ ಜ್ಞಾನ ಬೇಡವಾ? ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿದ್ದಾರೆ. ಇದೇನು 2 ವೀಲರ್ ಪಾರ್ಕಿಂಗಾ ಸರ್ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ? ಇಲ್ಲಿ ಬಸ್ ಸ್ಟಾಪ್ ಯಾರು ನಿಲ್ಸಲ್ಲ. ನೀವು ನಿಲ್ಸಿಲ್ಲ ಅಂದ್ರೆ ನೀವು ನಿಲ್ಸಲೇಬಾರ್ದು ಸರ್. ಮಾತಾಡಿ, ಆಯ್ತು ಮಾತಾಡಿ, ಯಾರ ಹತ್ರ ಮಾತಾಡಿ, ಇಲ್ಲಿ ಮಾತಾಡಿ, ಹೇಳಿ. ಇಲ್ಲಿ ಬಸ್ಗಳು ನಿಲ್ಸಲ್ಲ, ಏನಿಲ್ಲ. ಎಷ್ಟೋ ಸಲ ಇಲ್ಲಿ ನಾವು ಕಳಿಸ್ತೀವಿ, ನಿಲ್ಸಲ್ಲ. ಏನು ಅನಾಥ ಬಿದ್ದಿದೆ, ನಳ್ಳಿದೆ ಅಂತ ಬಿಟ್ಟಿದ್ದೀವಿ ಗಾಡಿ. ನೀವು ಪೊಲೀಸಾ? ಹೌದು ಹೌದು. ಪೊಲೀಸಾ ನೀವು ಪೊಲೀಸ್ ಆಗಿ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ವಲ್ಲ, ಬಸ್ ಸ್ಟಾಪೇ ಇಲ್ಲ ಇಲ್ಲಿ. ಬಸ್ ಸ್ಟಾಪ್ ತಾನೇ, ಬಸ್ ಸ್ಟಾಪ್ ತಾನೇ ಇದು. ಬಸ್ ಸ್ಟಾಪ್ ಇರ್ಬೋದು, ಅಲ್ಲಿ ಸ್ಟಾಪ್ ಕೊಡ್ಬೋದು, ಕೊಡದೇ ಇರ್ಬೋದು. ಆದ್ರೆ ನೀವ್ ಯಾಕೆ ಉಪಯೋಗಿಸ್ಕೊಂತ ಇದ್ದೀರಾ? ನಾವೇನು ಉಪಯೋಗಿಸ್ಕೊಳ್ಳಲ್ಲ. ಇಲ್ಲಿ ನೋಡಿ, ಇಲ್ಲಿ 2 ವೀಲರ್ ನೋಡಿ ನಿಲ್ಸಿದ್ದೀರಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ. ಎಲ್ಲರೂ ಬಂದು ಕುತ್ಕೊಂತಾರೆ. ಬಿಸಿಲಿದೆ ಸರ್, ನೀವು ಆರಾಮಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಳ್ಳಿ. ನೀವು ಇಲ್ಲಿ ಅಲ್ಲ, ನೀವು ಬಂದು ಈ ಬಸ್ ಸ್ಟಾಪ್ ಅಲ್ಲಿ ನಿಲ್ಸಿದ್ದೀರಾ 2 ವೀಲರ್. ಬಸ್ ಸ್ಟಾಪ್ ಅಲ್ಲಿ 2 ವೀಲರ್ ನಿಲ್ಸಿದ್ದೀರಾ, ನೀವು ಆರಾಮಾಗಿ ನೆರಳಲ್ಲಿ ನಿಂತ್ಕೊಂಡಿದ್ದೀರಾ. ಇದು ಯಾವ ರೀತಿ? ನಾವೊಂದು 30 ವರ್ಷದಿಂದ ಇದ್ದೀರಿ ಸರ್. ನಿಮ್ಮ ಹೆಸರು? ನಾವು ಮೊಹಮ್ಮದ್ ಮೊಹಮ್ಮದ್. 25 ವರ್ಷದಿಂದ ಇಲ್ಲೇ ಇದ್ದೀವಿ. ಸ್ಥಳೀಯ ಊರವರು. ಸರ್ ನಮಸ್ಕಾರ. ಈಗ ಬಸ್ ಸ್ಟ್ಯಾಂಡ್ ಇರೋದು ಎಲ್ಲಿ ಸರ್? ಬಸ್ ಸ್ಟ್ಯಾಂಡ್ ಇರೋದು ಎಲ್ಲಿ? ಬಸ್ ಸ್ಟ್ಯಾಂಡ್ ಇರೋದು ಅಲ್ಲಿ. ನೀವೇ ಒಂದು ಅವೇರ್ನೆಸ್ ಕೊಡ್ಬೇಕಲ್ಲ ಸರ್. ನೀವು ಕರೆಕ್ಟಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಸಿದ್ರೆ ಜನ ಬಂದು ಬಸ್ ಸ್ಟ್ಯಾಂಡ್ ಅಲ್ಲೇ ಹತ್ತಾರೆ. ನೀವು ತಗೊಂಡ್ಬಂದ್ಬಿಟ್ಟು ನಿಮ್ಮ ಏನು ಸೌಕರ್ಯಕ್ಕೆ ಎಲ್ಲಂದ್ರಲ್ಲಿ ನಿಲ್ಸ್ಕೊಂತೀರಲ್ಲ, ಇದು ನ್ಯಾಯನಾ? ಎಷ್ಟು ವರ್ಷ ಸರ್ ನಿಮ್ಗೆ ಎಕ್ಸ್ಪೀರಿಯನ್ಸ್? ಅಲ್ಲ ಸರ್, ಈಗ ನೀವು ಕಂಡಕ್ಟರ್ ಆಗಿ ಬಸ್ ಸ್ಟಾಪ್ ಅಲ್ಲಿ ಮಾತ್ರ ನೀವು ನಿಲ್ಲಿಸ್ಬೇಕಾಗುತ್ತೆ. ಈಗ ನಿಲ್ಸಿ ಸರ್, ಇಲ್ಲಿ ಒಂದು ಸೆಕೆಂಡ್ ನಿಲ್ಸಿ, 1 ನಿಮಿಷ ಇರಿ ಸರ್. ನೀವು ಕಂಡಕ್ಟರ್ ಆಗಿ ನೀವು ವಿಸಿಲ್ ಕೊಟ್ಟ ಮೇಲೆ ಬಸ್ ಡ್ರೈವರು ನಿಲ್ಲಿಸ್ಬೇಕು. ಅವರೇ ಅಲ್ಲಿ ಎಲ್ಲೋ ನಿಲ್ಲಿಸ್ಬಿಟ್ರೆ ಇದು ಸರಿನಾ? ನೀವೇ ಒಂದು ಜನಕ್ಕೆ ಅವೇರ್ನೆಸ್ ಕೊಡಬೇಕು. ಅದಿರಲಿ ಸರ್, ನಾನು ಅದನ್ನು ಅವೇರ್ನೆಸ್ ಮಾಡ್ತಾ ಇದ್ದೀನಿ. ನೀವು ನಾಳೆಯಿಂದ ದಯವಿಟ್ಟು ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀರಿ, ಜನಕ್ಕೆ ಸೌಕರ್ಯ ಕೊಡಿ. ಜನ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲೇ ನಿಂತ್ಕೊಳ್ಬೇಕು, ಬಸ್ ಸ್ಟ್ಯಾಂಡಲ್ಲೇ ಹತ್ತಿಸ್ಕೊಳ್ಳಿ ಎಲ್ಲರಿಗೂ ಸರ್. ಹೌದು.
ಜನಗಳಿಗೆ ಎಷ್ಟು ಅನುಕೂಲ ಬೇಕೋ ಅನುಕೂಲ ಮಾಡ್ತೀವಿ. ಹಾ. ಇವೆಲ್ಲ ಸ್ವಲ್ಪ ಅನುಕೂಲ ಮಾಡ್ಬೇಕು. ದಯವಿಟ್ಟು ನಾನು ಕಂಡಕ್ಟರ್ ಅಲ್ಲಿ ಡ್ರೈವರ್ ಅಲ್ಲಿ ಮನವಿ ಮಾಡ್ಕೊಂತೀನಿ. ಬಸ್ ಸ್ಟ್ಯಾಂಡ್ ಅಲ್ಲೇ ಜನಗಳು ಎಲ್ಲಿ ನಿಂತಿರ್ತಾರೋ ಬಸ್ ಅಲ್ಲೇ ನಿಲ್ಸಿ ಇವರು ಅಲ್ಲೇ ಹತ್ತಿಸ್ಕೊಂತಾರಂತೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಸಲ್ಲ, ಎಲ್ಲಿ ಜನ ನಿಲ್ತಿರ್ತಾರೋ ಅಲ್ಲಿ ಇವರು ಬಸ್ ನಿಲ್ಸ್ತಾರೆ. ಸರ್ ಈಗ ನೀವು ಡ್ರೈವರು, ಇವರು ಕಂಡಕ್ಟ್ರು, ಇವರು ಸಿಗ್ನಲ್ ಕೊಟ್ಮೇಲೆ ನೀವು ನಿಲ್ಲಿಸ್ತೀರಾ. ಈಗ ನಿಮಗೆ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಬ್ರಿಡ್ಜ್ ಕೆಳಗಡೆ ಆ ಕಡೆಯಿಂದ ಬಸ್ ಬರುತ್ತೆ, ಈ ಕಡೆಯಿಂದ ಇದು ಬರುತ್ತೆ. ಜಾಮ್ ಆಗೋ ಜಾಗದಲ್ಲಿ ನೀವೇ ನಿಲ್ಸ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ. ದಯವಿಟ್ಟು ನಾಳೆಯಿಂದ ಬಸ್ ಸ್ಟಾಪಲ್ಲಿ ನಿಲ್ಸ್ಕೊಳ್ಳಿ. ಬಸ್ ಸ್ಟಾಪಲ್ಲಿ ನಿಲ್ಸಿದ್ರೆ ಜನ ಬಂದು ಬಸ್ ಸ್ಟಾಪಲ್ಲಿ ಹತ್ತಾರೆ. ನೀವು ಇಲ್ಲಿ ನಿಲ್ಸ್ಕೊಂಡು ಯಾವನ ಬಂದ ಅಲ್ಲಿ ನಿಲ್ಸಿದ್ರೆ ನೋಡಿ ಹಿಂದ್ಗಡೆ ಇನ್ನೊಂದು ಬಸ್ ಬಂದಿದೆ, ಅದು ಜಾಮು ಅಲ್ವಾ? ಇವ್ರು ಹೇಳ್ತಾರೆ ಕಂಡಕ್ಟ್ರು ಉದಾಸೀನವಾಗಿ ಹೇಳ್ತಾರೆ. ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ ನಿಮಗೆ? ಎಲ್ಲಿ ಪ್ರೈವೇಟ್ ಗಾಡಿ ನಿಂತಿದೆ ಈಗ? ನೀವು ಬಂದ್ಬಿಟ್ಟು ಕಂಡಕ್ಟರ್ ಆಗಿ ನಿರ್ವಾಹಕನಾಗಿ ನೀವು ಎಲ್ಲಿ ನಿಲ್ಸ್ಬೇಕು ಸರ್? ತಿನ್ಬೇಕ್ರಿ ಕತೆ ಬಿಡಿ ಸರ್. ನೀವು ಇರೋ ಸ್ಟಾಪ್ ಹೇಳಿ ಸರ್. ನಿಮ್ಮ ಒಂದು ಇದು ಹೇಳಿ. ನೀವು ಒಂದು ಕಡೆ ನೋಡಿ, ನಮ್ಮ ಪ್ರೈವೇಟ್ ಗಾಡಿಗಳು ಎಲ್ಲಿ ಇರ್ತವೆ, ನಮ್ಮ ಗೌರ್ಮೆಂಟ್ ಗಾಡಿಗಳು ಎಲ್ಲಿ ಇರ್ತವೆ, ನಮ್ಮ ಜನಗಳು ಎಲ್ಲಿ ಇರ್ತವೆ. ಸರಿ ಸರ್, ಈಗ ಎಲ್ಲಿ ನಿಲ್ಸ್ಕೊಂಡಿದ್ದೀರಾ? ನಿಮ್ಮ ಬಸ್ ಸ್ಟ್ಯಾಂಡ್ ಎಲ್ಲಿದೆ? ನಿಮಗೆ ಕೊಟ್ಟಿರೋ ಬಸ್ ಸ್ಟ್ಯಾಂಡ್ ಎಲ್ಲಿದೆ? ನೀವು ಅಲ್ಲಿ ಅವ್ರು ಬರ್ತಾರೋ ಬಿಡ್ತಾರೋ ನಿಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ನಿಲ್ಸ್ಕೊಬೇಕು. ನೀನ್ ಇಷ್ಟ ಬಂದಾಗ ನಿಲ್ಸೋದಕ್ಕಲ್ಲ ಇದು ಬಸ್ ಸ್ಟ್ಯಾಂಡ್ ಇರೋದು ಅಲ್ಲೆಲ್ಲ ಸರ್. ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀರಾ? ಬಸ್ ಸ್ಟ್ಯಾಂಡ್ ಇರೋದು ಅಲ್ಲಿ, ಸ್ಟಾಪ್ ಕೊಟ್ಟಿರೋದು ಇಲ್ಲಿ. ನೀವು ರಿಕ್ವೆಸ್ಟ್ ಸ್ಟಾಪಾ ಇದು? ರಿಕ್ವೆಸ್ಟ್ ಸ್ಟಾಪಾ? ಅಣ್ಣ, ನಾನು ನಿಮ್ಮ ನಿರ್ವಾಹಕರಲ್ಲಿ ಡ್ರೈವರಲ್ಲಿ ಒಂದು ಮನವಿ ಮಾಡ್ಕೊತೀನಿ. ಒಳಗಡೆ ಬಣ್ಣ. ನಿರ್ವಾಹಕರಲ್ಲಿ ಮತ್ತು ಡ್ರೈವರಲ್ಲಿ ಒಂದು ಮನವಿ ಮಾಡ್ಕೊತೀನಿ. ಬಸ್ ಸ್ಟಾಪಲ್ಲಿ ನೀವು ನಿಲ್ಲಿಸಿದ್ರೆ ಜನ ಬಂದು ಬಸ್ ಸ್ಟಾಪ್ಗೆ ಹತ್ತಾರೆ. ನೀವು ಅಲ್ಲೆಲ್ಲೋ ಬಸ್ ಸ್ಟಾಪಲ್ಲಿ ನಿಲ್ತೀರಾ, ಬೇರೆ ಕಡೆ ನೀವು ನಿಲ್ಸಕ್ಕೆ ಹೋದ್ರೆ ನಿಮಗೆ ಏನು ಜನಗಳು ಬಂದ್ಬಿಟ್ಟು ಅಲ್ಲೇ ಹತ್ತಾರೆ. ಅದು ದಯವಿಟ್ಟು ನಿಮ್ಮಲ್ಲಿ ನಾನು ಒಂದು ಮನವಿ ಮಾಡ್ಕೊತೀನಿ. ನೀವು ನೆಕ್ಸ್ಟ್ ಟೈಮು ದಯವಿಟ್ಟು ನೀವು ಆ ಥರ ಮಾಡಿ. ಬಸ್ ಸ್ಟಾಪ್ ಇಲ್ಲಿದೆ ಸರ್, ನೀವು ದಯವಿಟ್ಟು ಬಂದು ಅವೇರ್ನೆಸ್ ಮಾಡಿ. ಜನ ಬಂದು ಬಸ್ ಸ್ಟಾಪಲ್ಲಿ ಹತ್ತಂಗೆ ಮಾಡಿ. ನಿಮ್ಮಿಂದ 4 ಜನ ಜೀವ ಉಳಿತದೆ. ಎಲ್ಲೋ ಒಂದು ಹತ್ರ ಅವನ ಹಿಂದೆ ಬಂದು ಕೂತ್ಬಿಟ್ರೆ ಯಾರು ಸರ್ ಇದಕ್ಕೆ ಜವಾಬ್ದಾರಿ ಅಲ್ವಾ ಸರ್? ನಿರ್ವಾಹಕರು ಏನ್ ಹೇಳ್ತೀರಾ? ನೀವು ಬಸ್ ಸ್ಟಾಪಲ್ಲಿ ನಿಲ್ಲಿಸ್ತೀರಾ, ಶಿಳ್ಳೆ ಹೊಡೆದು ಇಲ್ಲ ಅವ್ರಿಗೆ ಸಿಗ್ನಲ್ ಕೊಟ್ಟು ಬಸ್ ಸ್ಟಾಪಲ್ಲಿ ಇನ್ಮೇಲೆ ಬಸ್ ಸ್ಟಾಪಲ್ಲಿ ನಿಲ್ಲಿಸಿ ಸರ್. ನಾವು ಯಾರಿಗೂ ತೊಂದರೆ ಕೊಡೋಕ ಈ ಒಂದು ಪಬ್ಲಿಕ್ ತಾಗ ತಗೊಂಡಿಲ್ಲ. ಜನರಿಗೆ ಅನುಕೂಲ ಆಗಬೇಕು. ಆ ರೀತಿನಲ್ಲಿ ನೀವು ನಿರ್ವಾಹಕರಾಗಿ ಮತ್ತೆ ಚಾಲಕರಾಗಿ ನೀವು ಎಷ್ಟು ವರ್ಷ ಸರ್ ಸರ್ವಿಸ್ ಸರ್? 17 ವರ್ಷ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ನೀವು ನೋಡಿದ್ರೆ ಒಳ್ಳೆ ಕಾಣಿಸ್ತಾ ಜೆಂಟಲ್ಮ್ಯಾನ್ ಥರ ಕಾಣ್ತಾ ಇದ್ದೀರಾ. ನಾಳೆಯಿಂದ ಜನಕ್ಕೆ ಒಳ್ಳೆ ಸೇವೆ ಕೊಡಿ. ಥ್ಯಾಂಕ್ ಯು. ಅಲ್ಲಿ ಬ್ಲೂ ಒಂದು ಟಾರ್ಪಲ್ ಕಟ್ಟಿದ್ದಾರೆ. ಆ ಬ್ಲೂ ಟಾರ್ಪಲ್ಲೇ ಬಸ್ ಸ್ಟ್ಯಾಂಡು ನೋಡಿ. ಇಲ್ಲ ಒಂದು 2-3 ಇದು ಹಾಕಿದ್ದಾರೆ. ಇದೇ ಬಸ್ ಸ್ಟ್ಯಾಂಡು ನೋಡಿ. ನಮ್ಮ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು. ಬಸ್ ಬಂದು ಇಲ್ಲಿ ನಿಲ್ಲಿಸ್ತದೇನಮ್ಮ? ಬಸ್ ನಿಲ್ಲಿಸ್ತದಾ? ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ. ನೀವೆಲ್ಲ ಕೂತ್ಕೊಳ್ಳೋದಕ್ಕೆ, ಪುಟ್ಟ ಮಕ್ಕಳು ಕೂತ್ಕೊಳ್ಳೋದಕ್ಕೆ ಬಸ್ ಸ್ಟ್ಯಾಂಡ್ ಅನ್ನ ಆಯ್ತಾ? ಇಲ್ವಾ? ಯಾಕಿಲ್ಲ ಕೇಳಬೇಕಲ್ಲ ಗೌರ್ಮೆಂಟ್ನ. ಪುಟ್ಟ ಮಕ್ಕಳು ನೋಡಿ ಸ್ಕೂಲ್ಗೆ ಹೋಗಿ ಬಂದಿರ್ತೀರ ನೀವು ನೋಡಿ. ಪಾಪ ಬಸ್ಸು ಎಲ್ಲಿ ಸರ್ ನೋಡಿ, ಬಸ್ ಬಂತು ಅಣ್ಣ. ಬಸ್ ಇಲ್ಲಿ ಬಂದಿದೆ, ಬಸ್ ಸ್ಟ್ಯಾಂಡ್ ಇಲ್ಲ. ಪಾಪ ಬಸ್ ಸ್ಟಾಪ್ ಕೊಟ್ಟಿದ್ದಾರೆ ಅವರು, ಸ್ಟಾಪ್ ಕೊಟ್ಟವ್ರೆ ಡ್ರೈವರು. ಈ ರೀತಿಯಾದಂಥ ಅವ್ಯವಸ್ಥೆಯಲ್ಲಿ ನಮ್ಮ KR ಪುರಂ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಸಮಾಜದ ಧ್ವನಿಯಿಂದ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ದೀವಿ. 2 ಸ್ಟೂಡೆಂಟ್ಗಳು ಇದ್ದಾರೆ ಇಲ್ಲಿ. ಈ ಬಸ್ ಸ್ಟ್ಯಾಂಡು ಕೂತ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆಯಾ? ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆಯಾ? ಅಲ್ಲಮ್ಮ, ನ್ಯಾಷನಲ್ ಹೈವೇ ಬಸ್ ಸ್ಟ್ಯಾಂಡ್ ಇದು. ಹೈಟೆಕ್ ಸಿಟಿ ಇದು. ಹೈಟೆಕ್ ಸಿಟಿನಲ್ಲಿ 2025 ಇದು. 2025ನಲ್ಲಿ ಈ ತರ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ದೀರಾ ನೀವು ಅಲ್ವಾ? ಅಷ್ಟೊಂದೇನು ಕ್ಲೀನ್ ಆಗಿಲ್ಲ, ಸ್ವಲ್ಪ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು. ಸ್ಟೂಡೆಂಟ್ಸ್ ತುಂಬಾ ವಾಸನೆ. ಮತ್ತೆ ಇಲ್ಲೇನು ಕುಡುಕರು, ನೈಟ್ ಟೈಮ್ ಅಲ್ಲಿ ಕುಡುಕರು ಬರ್ತಾರೆ. ಮತ್ತೆ ಏನು ಸ್ಟೂಡೆಂಟ್ಗಳು ಬರ್ತಾರೆ, ವಯಸ್ಸಾಗಿರೋರು ಬರ್ತಾರೆ, ಕುಂಟ್ರು ಬರ್ತಾರೆ, ಕುರುಡ್ರು ಬರ್ತಾರೆ. ಇವರೆಲ್ಲ ಬಂದು ಕೂತ್ಕೊಬೇಕಂದ್ರೆ ಒಂದು ಲೈಟ್ ವ್ಯವಸ್ಥೆ ಇರಬೇಕು. ಇದೆಲ್ಲ ನೋಡಿ ಎಷ್ಟು ಕಚ್ಚಡ ಇದೆ. ಇಂಥ ಇದರಲ್ಲಿ ಪಾಪ ಸ್ಟೂಡೆಂಟ್ಗಳು ಬಂದು ಈ ಒಂದು ಅವ್ಯವಸ್ಥೆನಲ್ಲಿ ಬಂದು ಕೂತ್ಕೊಂತ ಇದ್ದೀರಾ. ನಮ್ಗೆ ಅದೇ ಒಂದು ನೋವಿನ ಸಂಗತಿ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಏನೋ ಹೇಳಲ್ಲ, ಬಟ್ ಕ್ಲೀನ್ ಮಾಡಿಸಿದ್ರೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟ. ಇಲ್ಲಿನ ಸ್ಥಳೀಯ ಮೇರೆಗೆ ಏನು ರಿಕ್ವೆಸ್ಟ್ ಮಾಡ್ಕೊತೀರಾ? ಇದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿಸಿ, ಇಲ್ಲಿ ಲೈಟ್ ಎಲ್ಲ ಫೆಸಿಲಿಟಿ ಹಾಕ್ಸಿ ಅಂತ ಕೇಳ್ತೀನಿ. ತುಂಬ ಥ್ಯಾಂಕ್ಸ್ ಅಮ್ಮ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬಸ್ ಸ್ಟ್ಯಾಂಡ್ ಇದು, ಸುಭಾಷ್ ನಗರ. ನಮ್ಮ ಹೊಸಕೋಟೆ ಕಡೆಯಿಂದ ಬಂದರೆ ತಂಬುಚೆಟ್ಟಿಪಾಳ್ಯ ಸ್ಟಾಪ್ ಇದು.
ಹಾಂ ನೋಡಿ, ಈಗ ನೀವು ನೋಡ್ಬೋದು ಈ ಬಸ್ ಸ್ಟಾಪ್ಗಳಲ್ಲಿ ಅಂಗಡಿಗಳು ಹಾಕೊಂಡಿದ್ದಾರೆ. ಈ ಅಂಗಡಿಗಳು ಹಾಕ್ಕೊಂಡು ನೋಡಿ ಬಸ್ ಸ್ಟ್ಯಾಂಡ್ ಕೂಡ ಮುಚ್ಚಿದೆ. ಇದು ಇಲ್ಲಿ ಪರ್ಮಿಷನ್ ಕೊಟ್ಟವ್ರು ಯಾರು ಗೊತ್ತಿಲ್ಲ ನಮಗೆ. KR ಪುರಂ ಸಂಚಾರಿ ಪೊಲೀಸ್ ಠಾಣೆ ಹತ್ರ ಒಂದು ಬಸ್ ಸ್ಟ್ಯಾಂಡ್ ಇದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಸ್ ಸ್ಟ್ಯಾಂಡ್ ಇದು. ಈ ಬಸ್ ಸ್ಟ್ಯಾಂಡಲ್ಲಿ ನೋಡ್ಬೋದು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾಗಳು ಹಾಕ್ದಂಗೆ ಪೋಸ್ಟರ್ಗಳನ್ನ ಹಾಕಿದ್ದಾರೆ. ಇಲ್ಲಿ ಪಾಪ ಸ್ಟೂಡೆಂಟ್ಗಳು ಬರ್ತಾರೆ, ಕೂತ್ಕೊಂತಾರೆ. ಒಂದು ಅವ್ಯವಸ್ಥೆ ನೋಡಿ, ಯಾವ ರೀತಿ ಅವ್ಯವಸ್ಥೆ ಆಗಿದೆ. ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಮಡಗಿದ್ದಾರೆ. ಹೈಟೆಕ್ ಬಸ್ ಸ್ಟ್ಯಾಂಡ್ ಇದು, ತುಂಬ ಹೈಟೆಕ್ ಬಸ್ ಸ್ಟ್ಯಾಂಡು. ಈ ಒಂದು ಚಿತ್ರ ತೋರಿಸಿ ಸರ್, ಈ ಚಿತ್ರಗಳನ್ನ ಎಷ್ಟು ಚೆನ್ನಾಗಿ ಈ ಒಂದು ಜನ್ಮದಿನ ಏನು ಬಂದು ಇವರಿಗೆ ಎಲ್ಲೂ ಪೋಸ್ಟರ್ಗಳು ಅನ್ಸೋದಕ್ಕೆ ಜಾಗ ಇಲ್ಲ. ಈ ಬಸ್ ಸ್ಟ್ಯಾಂಡ್ಗಳಲ್ಲೇ ಜಾಗ. ಸ್ಟೂಡೆಂಟ್ಗಳು ನಿಮ್ಮನ್ನು ನಾವು ಕೇಳ್ತೀವಿ, ಏನು ಈ ಒಂದು ಬಸ್ ಸ್ಟ್ಯಾಂಡು, ಈ ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ಚೆನ್ನಾಗಿದೆ ಈ ಬಸ್ ಸ್ಟ್ಯಾಂಡ್ ಇದು. ಒಬ್ಬ ಕಸದ ರಾಶಿನಲ್ಲಿ ಆ ಮಗು ಕೂತ್ಕೊಂಡಿದೆ, ಕಸದ ರಾಶಿನಲ್ಲಿ ಮಗು ಕೂತ್ಕೊಂಡಿದೆ. ಸರ್ಕಾರಕ್ಕೆ ಕಾಳಜಿ ಇಲ್ಲ. ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಸ್ ಸ್ಟ್ಯಾಂಡ್ಗಳನ್ನು ಕಾರ್ಯನಿರ್ವಹಣೆ ಮಾಡೋದ್ರಲ್ಲಿ ಅವರು ಹಿಂದೆ ಉಳಿದಿದ್ದಾರೆ ಅಂತೇಳಿ ತೋರಿಸ್ಬೋದು. ನೋಡಿ, ನಮ್ಮ ಸ್ಟೂಡೆಂಟ್ಗಳು ಇಲ್ಲಿದ್ದಾರೆ. ಯಾವ ಕಾಲೇಜ್ ಸರ್ ನೀವೆಲ್ಲನೂ? ನಾವು KR ಪುರಂ ಗೌರ್ಮೆಂಟ್ ಕಾಲೇಜ್. ಸೂಪರ್. ಗೌರ್ಮೆಂಟ್ ಕಾಲೇಜ್ ಅಂದರೆ ಗೌರ್ಮೆಂಟ್ ಹುಡುಗರು ಅಂದರೆ ಕದರೇ ಬೇರೆ ಇರ್ತದೆ. ಹೌದು. ಈಗ ಇಲ್ಲಿ ಒಂದು ಸೂಪರ್ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದೀರಾ, ನಮ್ಮ ಸಂಚಾರಿ ಪೊಲೀಸ್ ಠಾಣೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀರಾ. ಏನು ನಿಮಗೆ ಏನು ಸಿಂಗಾಪುರ್ ಆಗಿದೆ ನೋಡ್ತಾ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ್ದು ಸರಿ ಇಲ್ಲ. ಮೈನು ಫುಲ್ ಡಸ್ಟ್. ಇದಾದ್ರೆ 1 ಗಂಟೆ ಕಸ ಎಲ್ಲ ಐತೆ. 1 ಗಂಟೆ ಆಗಿದ್ರೆ ಯಾರಂದ್ರೆ ಬಂದ್ಬಿಟ್ಟು ಮಲ್ಕೊಂತಾರೆ. ರಾತ್ರಿ ಕುಡಿದ್ಬಿಟ್ಟು ನೋಡಿ ಸರ್, ರಾತ್ರಿ ಕುಡಿದ್ಬಿಟ್ಟು ಹಾಕಿದ್ದಾರೆ ಈ ಕಸ. ಈ ಸ್ಟೂಡೆಂಟ್ಗಳು ಬಂದ್ಬಿಟ್ಟು ಬಾಬಾ ಕೂತ್ಕೊಳಕ್ ಆಗ್ತಾ ಇಲ್ಲ ಅಲ್ಲಿ ಬಿಸಿಲಲ್ಲಿ. ನಾವೇ ಎಷ್ಟೋ ಸತಿ BBMP ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದೀವಿ ಕ್ಲೀನ್ ಮಾಡಕ್ಕೆ. ಒಬ್ಬರು ಏನ್ ನೋಟಿಸೇ ತಗೊಂಡಿಲ್ಲ. ಇದೆಲ್ಲ ಎಷ್ಟು ಕ್ಲೀನ್ ಮಾಡಕ್ಕೆ ಹೇಳಿದ್ರೆ ಒಬ್ಬರು ಕ್ಲೀನ್ ಮಾಡಿಲ್ಲ. ಅಲ್ಲಿ ಕುತ್ಕೊಂಡಾಗೆ ಆಗ್ತಾ ಇಲ್ಲ. ಇದ್ ಬಿಡಿ, ಆ ಕಡೆ ಇನ್ನೊಂದ್ ಐತೆ, ಆ ಕಡೆ ಮೋರಿ ಒಂದ್ ಐತೆ, ಅದು ಹೊಡೆದಾಗೆ ಇದೆ, ಅಲ್ಲಾಗಿದೆ. ಅಲ್ಲಿ ನಿಂತ್ಕೊಂಡು ಕೂಡ ಆಗ್ತಾ ಇಲ್ಲ, ಬಿಸಿಲು. ಈ ತರ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ರೆ ನಾವು ನಿಂತ್ಕೊಳ್ಬಹುದು. ಅಲ್ಲ, ನಿಮ್ಗೆ ಹೈಟೆಕ್ ಬಸ್ ಸ್ಟ್ಯಾಂಡ್ ಬೇಕಲ್ವಾ? ಇದು ಸಿಂಗಾಪುರ ಬಸ್ ಸ್ಟ್ಯಾಂಡ್ ಇದು ಇಲ್ಲಿಂದಲ್ಲ, ಸಿಂಗಾಪುರ್ ಬಸ್ ಸ್ಟ್ಯಾಂಡ್ ಇದು. ಹೌದು, ಇದು ಸಿಂಗಾಪುರ್ ಬಸ್ ಸ್ಟ್ಯಾಂಡು. ನೀವು ಸಿಂಗಾಪುರ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದೀರಾ, ಏನೋ ನಮ್ಮ ಕರ್ನಾಟಕ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿಲ್ಲ. ಅವ್ರ ಹತ್ರ ಮಾತಾಡಿ. ಹೌದು, ಹೆಣ್ಮಕ್ಳು ಮತ್ತೆ ವಯಸ್ಸಾದವರು, ಕುಂಟ್ರು ಎಲ್ಲ ಬರ್ತಾರೆ ರೆಸ್ಟ್ ತಗೊಂಡೋದಕ್ಕೆ. 67 years, but I have to stand here. ಎಲ್ಲಿ ಕುತ್ಕೊಳ್ಳೋದು ಅಲ್ಲಿ ಹೋಗಿ ಅಷ್ಟು ಡಸ್ಟಲ್ಲಿ ಬೇರೆ ವ್ಯವಸ್ಥೆ ಮಾಡಿ ನಮ್ಗೆ. ನೋಡಿ, ಸರ್ಕಾರಕ್ಕೆ ನಾವು ನೋಡಿ ಈ ಒಂದು ತಾಯಿ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಾವು ಕೂತ್ಕೊಳ್ಳೋದಕ್ಕೆ ಏನು ಬಸ್ ಬರೋವರೆಗೂ ನಾವು ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ತುಂಬಾ ನಮಸ್ಕಾರ. ಯಾರಿದ್ರೇನು ರೆಸ್ಪಾನ್ಸಿಬಿಲಿಟಿ, ಪ್ಲೀಸ್ ಡೂ ಫಾರ್ ಸಮಥಿಂಗ್. ನಮ್ಮ ಸ್ಥಳೀಯ MLA ಬಸವರಾಜಣ್ಣ ಅವರು ಇದ್ರ ಬಗ್ಗೆ ಸ್ವಲ್ಪ ತಲೆ ಹಾಕ್ಬೇಕು, ಇಲ್ಲಿ ಕಲಿಸ್ಬೇಕು ಜನಗಳಿಗೆ ಕ್ಲೀನ್ ಮಾಡಕ್ಕೆ. ಓಕೆ ಸರ್ಕಾರದವ್ರು ಮಾಡಬೇಕು. ಸ್ಥಳೀಯ MLA ಇದನ್ನ ಅವರು ಇದ್ರ ಬಗ್ಗೆ ಗಮನಕ್ಕೆ ತರಬೇಕು, ಮನವಿಯನ್ನ ಕೊಡಬೇಕು. ಪಬ್ಲಿಕ್ ಮನವಿಯನ್ನ ಕೊಟ್ಟಾಗ ಮಾತ್ರ ಅವ್ರಿಗೆ 108 ಕೆಲಸಗಳು ಇರ್ತದೆ. 108 ಕೆಲಸಗಳಿದ್ದಾಗ ಇಲ್ಲಿನ ಜನಪ್ರತಿನಿಧಿಗಳು, ಇಲ್ಲಿನ ಕಾರ್ಪೊರೇಟರ್ಗಳು, ಇಲ್ಲಿನ ಮಾಜಿ ಕಾರ್ಪೊರೇಟರ್ಗಳು ಅವರೆಲ್ಲ ಹೇಳ್ಬೇಕು. ಹೇಳಿದಾಗ ಬ್ರಿಡ್ಜ್ ಹಾಕ್ತೀರಾ? ಇಲ್ಲಿ ಯಾವ ಆಗಲ್ಲಪ್ಪ, ದಯವಿಟ್ಟು. ಇಲ್ಲಿ ನೋಡಿ, ಕಾಲೇಜು ಗೌರ್ಮೆಂಟ್ ಕಾಲೇಜ್ ಇದೆ. ಇಲ್ಲಿ ಈ ಗೌರ್ಮೆಂಟ್ ಕಾಲೇಜ್ ಇರೋದ್ರಿಂದ ಮಕ್ಕಳು ಈ ಒಂದು ಏನೋ ಒಂದು ಟ್ರಾಫಿಕ್ ಅಲ್ಲಿ ನಡ್ಕೊಂಡ್ ಬರ್ತಾರೆ. ಇಲ್ಲೊಂದು ವಾಕ್ ವೇ ಬ್ರಿಡ್ಜ್ ಬರಬೇಕು, ಎಕ್ಸ್ಲೇಟರ್ ಹಾಕ್ಬೇಕು. ಎಕ್ಸ್ಲೇಟರ್ ಹಾಕಿ ದಯವಿಟ್ಟು. ಸ್ಟೆಪ್ಸ್ ಬೇಡ, ನಮ್ಗೆ ತುಂಬಾ ಸುಸ್ತಾಗುತ್ತೆ. ಮಂಡಿ ಎಲ್ಲ ಹೋಗಿದೆ ಈ ವಯಸ್ಸಿಗೆ. ಮಕ್ಕಳಿಗೂ ಲೇಟ್ ಆದ್ರೆ ಅವ್ರಿಗೆ ಓಡಕ್ ಆಗಲ್ಲ. ಪ್ಲೀಸ್ ಗಿವ್ ದ ಎಕ್ಸ್ಲೇಟರ್, ದೆನ್ ಯು ಡೂ ಇಟ್, ಅದರ್ವೈಸ್ ವಿಲ್ ಸ್ಟ್ರೈಕ್. ಇದು ಯಾರಾನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದಂತವ್ರು ಡೆಂಗು ಮಲೇರಿಯಾ ಏನಾನ ಬೇಕಾದ್ರೆ ಈ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ನಿಂತ್ಕೊಬಹುದು. ಚೀನಾದಲ್ಲಿ ಕೊರೋನಾ ಸ್ಟಾರ್ಟ್ ಆಯ್ತು. ನಮ್ಮ KR ಪುರಂ ಅಲ್ಲಿ ಡೆಂಗು ಮಲೇರಿಯಾ ಮತ್ತೆ ಯಾವ್ದು ಕೊರೋನಾ ಮತ್ತೆ ಅವ್ರ ಅಮ್ಮ ಕಾಲ್ರಾ ಎಲ್ಲ ಕೂಡ ಇಲ್ಲಿಂದಾನೇ ಬರೋದು, ಇಂಥ ಬಸ್ ಸ್ಟ್ಯಾಂಡ್ಗಳಿಂದಾನೇ ಬರೋದು. ಉಚಿತವಾಗಿ ಬರುತ್ತೆ, ನೀವೇನು ಕಾಸು ಕೊಡ್ಬೇಡ್ರಿ, ಉಚಿತವಾಗೇ ಬರುತ್ತೆ ಇಂಥ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಕೂತ್ಕೊಂಡ್ರೆ. ಈ ಬಸ್ ಸ್ಟ್ಯಾಂಡ್ ನೀವೇ ನೋಡ್ಬೋದು ಎಷ್ಟು ನೀಟಾಗಿದೆ ಅಂದ್ರೆ. ಇಲ್ಲಾಂದ್ರೆ ಅಲ್ಲಿ ಕಸದ ರಾಶಿ, ಗುಟ್ಕಾ, ಪಾನ್ ಪರಾಗ್, ಸಿಗರೇಟು ಎಲ್ಲ ಸೇವನೆ ಮಾಡಿ ಇಲ್ಲೇ ಬಿಸಾಕಿದ್ದಾರೆ. ಅಲ್ಲಿ ನೋಡಿ ಎಲ್ಲ ಸ್ಟೂಡೆಂಟ್ಗಳೆಲ್ಲ ಕೂತಿರ್ತಾರೆ. ಅವ್ರಿಗೆ
ಮುಂದೆ ಒಳ್ಳೆ ಭವಿಷ್ಯ. ಹಾ. ಇಂಥ ಬಸ್ ಸ್ಟಾಪ್ ಕೂರೋದ್ರಿಗೆ ಬರಬಾರದ ಕಾಯಿಲೆಗಳು ಬರ್ತವೆ, ಡೆಂಗು ಮಲೇರಿಯಾ ಈ ತರ ಕಾಯಿಲೆಗಳು ಬರ್ತವೆ. ಇಲ್ಲೆಲ್ಲ ತುಂಬಾ ಕಸ ಇದೆ, ಜಾಗನೇ ಸ್ಪಾಟ್ ಆಟ್ ಅಂತಾನೆ ಹೇಳ್ಬೋದು ಇದನ್ನ. ಹಾ. ಮಲೇರಿಯಾ ನಮ್ಮ ಸರ್ಕಾರ ಒಂದು ಒಳ್ಳೆ ಸ್ಪಾಟ್ ಮಾಡ್ಕೊಟ್ಟಿದೆ. ಎಲ್ಲಾ ರೋಗದ ಲಕ್ಷಣಗಳು ಇಲ್ಲಿ ಬರುತ್ತೆ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಕೂತ್ಕೊಂಡು ಎಲ್ಲ ನಿಮ್ಮ ಯಾವ್ದಾವ್ದು ಬೇಕೋ ರೋಗಗಳು ಇಲ್ಲಿ ಹತ್ತಿಸ್ಕೊಂಡು ಹೋಗ್ಲಿ, ಉಚಿತವಾಗಿ ಹತ್ತಿಸ್ಕೊಂಡು ಹೋಗ್ಲಿ ಅಂತ ಹೇಳಿ ಸರ್. ಇಲ್ಲಿ ಬಂದವರಿಗೆ ಫಸ್ಟ್ ಮಲೇರಿಯಾ, ಹಾ. ಡೆಂಗು ಜ್ವರ, ಹಾ. ಅವು ಫಸ್ಟ್ ಬಹುಮಾನ ಗಿಫ್ಟ್. ಸಾರ್ವಜನಿಕರು ಇಲ್ಲೇ ಈ ಬಸ್ ಸ್ಟ್ಯಾಂಡ್ ಬರೀ ಎಣ್ಣೆ ಹೊಡೆಯೋರಿಗೆ ಮತ್ತೆ ಏನೋ ಪಾನ್ ಪರಾಗ್ ಹಾಕೋರು, ಸಿಗರೇಟ್ ಹೊಡೆಯೋರು, ಕೋಳಿ ಕಸ ಈ ಥರದ್ದೆಲ್ಲ ತಗೊಂಬಂದ್ಬಿಟ್ಟು ಇಲ್ಲ ಇಂಥ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಹಾಕಿರ್ತಾರೆ. ನಿಮ್ಗೆ ಯಾವ್ಯಾವ ಬ್ರಾಂಡ್ಗಳು ಬೇಕೋ ಖಾಲಿ ಬಾಟ್ಲುಗಳು ಎಲ್ಲ ಇಲ್ಲಿ ಸಿಗುತ್ತೆ. ನೋಡ್ಬೋದು ಬಸ್ ಸ್ಟ್ಯಾಂಡ್ ಇಲ್ಲಿದೆ. ಮಕ್ಕಳು ನೋಡಿ ಅಲ್ಲಿ ಮಕ್ಕಳು ನೋಡಿ ಎಲ್ಲಿದ್ದಾರೆ, ಮೇನ್ ರೋಡಲ್ಲಿ ನಿಂತಿದ್ದಾರೆ. ಅಕಸ್ಮಾತ್ ಯಾವ್ದೋ ಬಸ್ಸೋ ಗಿಸ್ಸೋ ಯಾವ್ದನ ಒಂದು ಬ್ರೇಕ್ ಫೇಲಿಯರ್ ಆಗಿ ಬಂತು ಅಂತ ತಿಳ್ಕೊಳ್ಳಿ, ಅಷ್ಟು ಜನ ಮಕ್ಕಳಿಗೆ ಯಾರು ಜವಾಬ್ದಾರಿ ಆಗ್ತಾರೆ? ಸರ್ಕಾರ ಜವಾಬ್ದಾರಿ ಆಗ್ತದಾ? ಯಾರು ಜವಾಬ್ದಾರಿ ಆಗ್ಬೇಕು ಇದಕ್ಕೆ? ರಾಜಪುರ ನಮ್ಮ ಗಣೇಶ ದೇವಸ್ಥಾನ ಹಿಂಭಾಗದಲ್ಲಿ ನಿಂತಿದ್ದೀನಿ. ಏನೋ ಒಂದು ಸಂತೆ ಮಾರ್ಕೆಟ್ ಇದೆ, ಆ ಒಂದು ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ. ಈ ಬಸ್ ಸ್ಟ್ಯಾಂಡ್ ನಾವು ದೇವಸ್ಥಾನ ನೋಡ್ಬೋದು. ಈ ದೇವಸ್ಥಾನದಲ್ಲಿ 80 ಫೀಟ್ ರೋಡ್ ಇತ್ತು. ಈ 80 ಫೀಟ್ ರೋಡ್ ಮಾರ್ಕ್ ಆಗಿತ್ತು, ಆದರೆ 80 ಫೀಟ್ ರೋಡ್ ಇನ್ನೂ ಆಗಿಲ್ಲ. ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಮಾಡಿಸ್ಬೇಕು. ಮತ್ತು ಏನು ನಮಗೆ KR ಪುರಮ್ ಈ ಗಣೇಶ ದೇವಸ್ಥಾನ ಹಿಂದ್ಗಡೆ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಆ ಬಸ್ ಸ್ಟ್ಯಾಂಡು ಕಳೆದೋಗಿದೆ. ಆ ಬಸ್ ಸ್ಟ್ಯಾಂಡನ್ನು ಹುಡುಕೊಡಿ ಅಂತೇಳಿ BBMP ಅಧಿಕಾರಿಗಳಿಗೆ ಮತ್ತು ಇನ್ನು ಇತರೆ ಅಧಿಕಾರಿಗಳಿಗೆ, ಸಾರಿಗೆ ಸಚಿವರಿಗೆ ಈ ವಿಡಿಯೋ ಮೂಲಕ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಏನು ಈ ಒಂದು ಬಸ್ ಸ್ಟ್ಯಾಂಡು ಕಳೆದೋಗಿದೆ, ಇದನ್ನು ಯಾವ ರೀತಿ ಹುಡುಕೊಡ್ತಾರೆ ಅಂತೇಳಿ ಒಂದು ಯಕ್ಷ ಪ್ರಶ್ನೆ ಆಗಿದೆ. ನೋಡಿ, ಇವತ್ತು ನೀವು ನೋಡ್ಬೋದು ಬಸ್ ಸ್ಟ್ಯಾಂಡು ಎಲ್ಲೋ ಇದೆ, ಬಸ್ ಎಲ್ಲೋ ನಿಲ್ಲುತ್ತೆ. ಇದ್ರ ಬಗ್ಗೆ ನಮ್ಮ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಸ್ವಲ್ಪ ಅವೇರ್ನೆಸ್ ಮಾಡಬೇಕು. ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ. ಆ ಇಂದಿರಾ ಕ್ಯಾಂಟೀನ್ ಕೂಡ ಅಲ್ಲಿ ಏನು ಕಾಣಿಸ್ತಾ ಇಲ್ಲ. ಜನ ಬಂದು ಊಟಕ್ಕೆ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಅವ್ಯವಸ್ಥೆ ಇದೆ. ಇಲ್ಲಿ ಮಾರಾಟಗಾರರು ಎಲ್ಲನೂ ಅದ್ರ ಮುಂದ್ಗಡೆ ಹಾಕ್ಕೊಂಡಿದ್ದಾರೆ. ಈ ಒಂದು ಬಸ್ ಸ್ಟ್ಯಾಂಡನ್ನು ಹುಡುಕೊಡಿ ಅಂತೇಳಿ ಈ ಮೂಲಕ ಕೇಳ್ತಾ ಇದ್ದೀನಿ. ಎಷ್ಟೋ ಜನ ತುಂಬ ಗರ್ಭಿಣಿ ಸ್ತ್ರೀಯರು ಬರ್ತಾರೆ, ಹಲವಾರು ಜನರು ಇಲ್ಲಿ ಬರ್ತಾರೆ, ಕುಂಟ್ರು ಬರ್ತಾರೆ, ಕುರುಡ್ರು ಬರ್ತಾರೆ. ಇವರಿಗೆಲ್ಲ ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಆಗಿ ಒಂದು ಬಸ್ ಸ್ಟ್ಯಾಂಡನ್ನು ಇರಬೇಕಾಯ್ತು. ಈ ಬಸ್ ಸ್ಟ್ಯಾಂಡ್ ಎಲ್ಲಿ ಹೋಗಿದೆ? ಇದಕ್ಕೆ ಮುಂಚೆ ಇದ್ದಿದ್ದ ಬಸ್ ಸ್ಟ್ಯಾಂಡ್ ಏನಾಯಿತು? ಸಾರ್ವಜನಿಕ ಆಸ್ಪತ್ರೆ ಕೃಷ್ಣರಾಜಪುರ, ಇಲ್ಲಿ ಬಸ್ ಸ್ಟ್ಯಾಂಡ್ ಒಂದಿದೆ, ಬಸ್ ನಿಲ್ದಾಣ ಇದೆ. ಇಲ್ಲಿ ಬಂದು ಹಲವಾರು ಕಡೆ ಬಸ್ಸುಗಳು ಹೋಗುತ್ತೆ. ಈ ಒಂದು ಬಸ್ ಸ್ಟ್ಯಾಂಡಲ್ಲಿ ಏನು ಅವ್ಯವಸ್ಥೆ ಇದೆ, ಇದಕ್ಕೊಂದು ಹೈಟೆಕ್ ಬಸ್ ಸ್ಟ್ಯಾಂಡನ್ನು ಮಾಡಬೇಕಂತೇಳಿ ಇಲ್ಲಿನ ಜನ ಕೇಳ್ತಾ ಇದ್ದಾರೆ. ಈಗ ಈ ಬಸ್ ಬಂದು ಯಾವ ರೀತಿ ತಿರುಗುತ್ತೆ, ಅದಕ್ಕೆ ಪಾಪ ಈ ಲೆಂತ್ ಬಸ್ ಆಗಿರೋದ್ರಿಂದ ಕಟ್ ಮಾಡೋದಕ್ಕೆ ತುಂಬ ಕಷ್ಟ. ಬಂದು ಯಾವ ರೀತಿ ತಿರುಗುತ್ತೆ ಅಂತೇಳಿ ನಿಮ್ಗೊಂದು ತೋರಿಸ್ಕೊಡ್ತೀರಿ. ಬಸ್ಸು ಡ್ರೈವರ್ಗೆ ಮತ್ತು ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀವಿ. ನೋಡಿ, ಬಸ್ಸು ಈಗ ತಿರುಗುತ್ತೆ. ಈಗ ನೋಡಿ, ಬಸ್ ಡ್ರೈವರ್ಗೆ ಎಷ್ಟು ಕಷ್ಟ ಆಗ್ಬೋದು. ಈ ಒಂದು ಬಸ್ ಸ್ಟ್ಯಾಂಡು ಅವ್ಯವಸ್ಥೆಯಲ್ಲಿ ಇರೋದ್ರಿಂದ ಎಷ್ಟು ಕಷ್ಟ ಆಗ್ಬೋದು ಪಾಪ ಒಳಗಡೆ ಬರೋದಕ್ಕೆ. ಅಷ್ಟೆಲ್ಲ ಜರ್ನಿ ಮಾಡಿ ಆ ಟ್ರಾಫಿಕಲ್ಲಿ ಜರ್ನಿ ಮಾಡಿ ಬಂದಿರ್ತಾರೆ. ಅಂಥವ್ರಿಗೆ ಏನು ಒಂದು ಒಳ್ಳೆ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ ಒಂದು ಇರಬೇಕಲ್ಲ. ಯಾವ ರೀತಿ ಪಾಪ ಬಸ್ ನಿಲ್ಲಿಸ್ತಾ ಇದ್ದಾರೆ ನೋಡಿ, ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಅಲ್ಲಿ ಸಿಟಿಯಿಂದ ಬಂದಿರ್ತಾರೆ, ಅದರಲ್ಲೂ ಕೂಡ ಇಲ್ಲಿ ಬಂದು ನೋಡಿ ಆ ಬಸ್ಸು ನೋಡಿ ಆ ಕೆಳಗೆ ಮೇಲೆ ಅಪ್ ಆ್ಯಂಡ್ ಡೌನ್ ಆಗಿ ಬರ್ತದೆ. ನೋಡಿ, ಬಸ್ಸು ನಿಲ್ದಾಣಕ್ಕೆ ಒಂದು ಒಳ್ಳೆಯ ಬಸ್ ಸ್ಟ್ಯಾಂಡ್ ಇಲ್ಲ. ಈ ಒಂದು ಬಸ್ ಸ್ಟ್ಯಾಂಡು ಯಾವ ರೀತಿ ಅವ್ಯವಸ್ಥೆ ಆಗಿದೆ, ಇಲ್ಲಿ ಜನರು ಯಾವ ರೀತಿ ಹೇಳ್ಬೋದು. ಸರ್, ಇದು ಈ ಬಸ್ ಸ್ಟ್ಯಾಂಡ್ ಇದೆಯಲ್ವಾ, ಈ ಬಸ್ ಸ್ಟ್ಯಾಂಡು ಬಸ್ಸು ನಿಲ್ದಾಣ ಇದು 25 ವರ್ಷದಿಂದ ಹಿಂಗೆ ಇದೆ ಸರ್. 25 ವರ್ಷದಿಂದ ಹಿಂಗೆ ಇದೆ. KR ಪುರಮಲ್ಲಿ ಒಂದು ಉದ್ಧಾರ ಆಗಿಲ್ಲ. ನೋಡಿ, ನಮಗೆ ಯಾಕೆ ಉದ್ಧಾರ ಆಗಿಲ್ಲ ಅಂತ ಹೇಳಿದ್ರೆ, ಆ ಕಡೆ ಮೆಟ್ರೋ ಬಂತು, ಈ ಕಡೆ ಒಂದು ಕೇಬಲ್ ಬ್ರಿಡ್ಜ್ ಬಂತು, ಏನೋ ತೂಗುಯ್ಯಾಲೆ ಬ್ರಿಡ್ಜ್ ಬಂತು. ಅದಾದ್ಮೇಲೆ ನಮಗೆ ಸ್ಕೂಲಲ್ಲಿ 25 ವರ್ಷದಿಂದ ಇದೆ. ಇದು ಸರ್ಕಾರದ ಜಾಗ ಅಲ್ಲ, ITI ಜಾಗ ಇದು. ಇಲ್ಲಿ ಜಾಗನೇ ಇಲ್ಲ. ಈ ತರ ಇದೆ. ಎಷ್ಟೋ ಜನ ಹಾಸ್ಪಿಟಲ್ಗಳಾಗಿದ್ದಾರೆ. ನಾವಿಲ್ಲಿ ಆಟೋ ಸ್ಟ್ಯಾಂಡ್ ಇದು. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾವು 30 ವರ್ಷದಿಂದ ಓಡಿಸ್ತಾ ಇದ್ದೀವಿ. ನಾವು ಈ ಮುಖಾಂತರ ಏನು ನಾವು ಕೇಳೋದೇನಂತ ಹೇಳಿದ್ರೆ, ಜನರಿಗೆ ಸವಲತ್ತು ಕೊಡಿ. ನಿಮ್ಮ ತಾತನ ಮನೆ ಗಂಟಿಂದ ಏನು ನೀವು ಸವಲತ್ತನ್ನು ಕೊಡೋದಿಲ್ಲ. ಸರ್ಕಾರದಿಂದ ಬರುವ ಅನುದಾನಗಳಲ್ಲಿ ನೀವು ಸವಲತ್ತನ್ನು ಕೊಡಿ. BBMP ಅಧಿಕಾರಿಗಳಿಗೆ, ಸ್ಥಳೀಯ MLAಗೆ ಮತ್ತು ಇನ್ನು ಇತರೆ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ನಾವು ಈ ಮುಖಾಂತರ ಕೇಳ್ತಾ ಇದ್ದೀರಿ. ಸೋಷಿಯಲ್ ಮೀಡಿಯಾ, ಸಮಾಜದ ಧ್ವನಿಯಿಂದ ನಾವು ಕೇಳ್ತಾ ಇದ್ದೀವಿ.